ಆಲ್ಮೋಸ್ಟ್ ಇಲ್ಲಿ ಇಲ್ಲಿ ಸುತ್ತಮುತ್ತ ಇರೋ ಜನಗಳಿಗೆ ಎಲ್ರಿಗೂ ಗೊತ್ತಿರುತ್ತೆ. ಹೊರಗಡೆ ಇರೋರಿಗೆ ಗೊತ್ತಿರ ಶೃಂಗೇರಿಗಿಂತ ಹಳೇದಾ? ಹೌದು, ಹಾ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರೋದು ಅದು ಇದು ಎಲ್ಲ ಒಂದೇ. ಹಾ ಇದು ಈ ಕೂಡ್ಲಿನೂ ಅಷ್ಟೇನೆ ಫಸ್ಟ್ ಸ್ಥಾಪನೆ ಮಾಡಿದ್ದು, ಆಮೇಲೆ ಶಂಕರಾಚಾರ್ಯರು ಅದನ್ನ ಸ್ಥಾಪನೆ ಮಾಡಿದ್ರು. ಹಾ ಶಾರದಾಂಬನವರು ಇದು ಎಲ್ಲ ಒಟ್ಟಿಗೆ ಮಾಡಿರೋದು. ಅಂದ್ರೆ ಇದು ಯಾವಾಗ ತುಂಬಾ ವಿಶೇಷತೆ ಇರುತ್ತೆ ಸರ್ ದೇವಸ್ಥಾನ? ದಸರಾ ದಸರಾಗೆ. ಹ್ಮ್ ಅಂದ್ರೆ ಪ್ರವಾಸಿಗರು ಯಾವಾಗ್ಲೂ ಇಲ್ಲೇ ಇರ್ತಾರೆ. ಹಾ ಇದು ಸಂಗಮ ಅಲ್ವಾ, ಅದಕ್ಕೋಸ್ಕರ ಪ್ರವಾಸಿಗರು ಬರ್ತಾರೆ. ಹ್ಮ್ ಆ, ಇದು ಆಕ್ಚುಲಿ ಈ ಜಾಗದ ಬಗ್ಗೆ ನಾನು ತುಂಬಾ ವಿಚಾರಗಳನ್ನ, ಸುಂದರವಾದ ಪ್ಲೇಸ್ಗಳು ನಮ್ಮ ಸುತ್ತಮುತ್ತನೇ ಇರುತ್ತೆ, ಆದ್ರೆ ನಾವು ಎಷ್ಟೋ ಜನ ನೋಡೇ ಇರಲ್ಲ. ಈ ವಿಡಿಯೋನ ಹೊರಗಡೆನೂ ಶೇರ್ ಮಾಡಿ, ಹೊರಗಡೆಯವರಿಗೂ ಇಂಥ ಪ್ಲೇಸ್ಗಳಿದೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಹಲೋ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ಕ್ರಿಯೇಷನ್ 236. ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ, ಹೋಗಿ ಬೇಗ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಗಳನ್ನು ನೀವು ಮೊದಲು ನೋಡ್ಬೋದು. ಮತ್ತು ಈಗ ನಾನು ಇವತ್ತು ನಿಮಗೆ ಹೊಸ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ನಮ್ಮವರಿಗೆ ಏನು ಹೊಸ ಜಾಗ ಅಲ್ಲ, ತುಂಬ ಹಳೇದೆ. ಹೊರಗಡೆ ಇರೋರಿಗೆ ತುಂಬ ಇದು ಹೊಸ ಜಾಗ. ಎಲ್ಲಿ ಅಂತ ನೀವು ಕೇಳ್ಬೋದು. ಇಲ್ಲೇ ನಮ್ಮ ಶಿವಮೊಗ್ಗದಲ್ಲಿರುವಂತಹ ಸುತ್ತಮುತ್ತ ಒಂದು 10ರಿಂದ 12 ಕಿಲೋಮೀಟರ್ ಸರೌಂಡಿಂಗಲ್ಲಿರುವಂತಹ 2 ನದಿಗಳು ಸೇರುವಂತಹ ತುಂಬ ಐತಿಹಾಸಿಕ ಸ್ಥಳವಾಗಿರುವ ಕೂಡ್ಲಿ ಅನ್ನೋ ಪ್ರದೇಶಕ್ಕೆ ನಾನು ನಿಮಗೆ ಕರ್ಕೊಂಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಯಾರು ಮಿಸ್ ಮಾಡ್ಕೊಂಡಲೇ ನೋಡಿ. ತುಂಬ ಇದರಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ, ನೀವು ತಿಳ್ಕೊಬೋದು. ಬನ್ನಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ. ಈ ರೋಡ್ ಏನು ನೋಡ್ತಾ ಇದ್ದೀರಾ ನೀವು, ಇದರಿಂದ ಬಂದರೆ ನೇರವಾಗಿ ನೀವು ಕೂಡ್ಲಿಗೆ ಹೋಗ್ಬೋದಾಗಿದೆ. ಆರ್ಚ್ ಒಳಗೆ ಡೈರೆಕ್ಟಾಗಿ ಎಂಟ್ರಿ ಇರುತ್ತೆ. ಈ ರೋಡ್ ಏನಿದೆ ಇದು ಶಿವಮೊಗ್ಗದಿಂದ ನಿಮಗೆ ಬರಬೇಕಾಗತ್ತೆ. ಈಗ ನೋಡಿ, ಗಾಡೀಲಿ ಹೋಗ್ತಾ ಇದ್ದೀನಿ, ಆರ್ಚ್ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ಒಳಗಡೆ ಎಂಟ್ರಿ ಆದೆ, ನೋಡ್ತಾ ಇದ್ದೀರಾ, ರೋಡಲ್ಲಿ ಹೋಗ್ತಾ ಇದ್ದೀನಿ ನಾನೀಗ. ಸುತ್ತಮುತ್ತ ಗದ್ದೆಗಳು. ನೀವು ಪರಿಸರ ಪ್ರೇಮಿಯಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ನೀವು ಸುತ್ತಮುತ್ತಲಿನ ಮರ ಗಿಡಗಳು. ಈಗ ಊರಿಗೆ ಎಂಟ್ರಿ, ಕೂಡ್ಲಿ ಅಂತ ಬೋರ್ಡ್. ಫ್ರೆಂಡ್ಸ್ ನೋಡಿ, ಈ ಥರ ಸುಂದರವಾದ ಪ್ಲೇಸ್ಗಳು ನಮ್ಮ ಸುತ್ತಮುತ್ತನೇ ಇರುತ್ತೆ, ಆದರೆ ನಾವು ಎಷ್ಟೋ ಜನ ನೋಡೇ ಇರಲ್ಲ. ಈ ವಿಡಿಯೋನ ಹೊರಗಡೆನೂ ಶೇರ್ ಮಾಡಿ, ಹೊರಗಡೆಯವರಿಗೂ ಇಂಥ ಪ್ಲೇಸ್ಗಳಿದೆ ಅಂತ ಅವ್ರಿಗೂ ಗೊತ್ತಾಗಲಿ. ಎಂಥ ಸುಮಾರು ದಶಕಗಳ ಶತಮಾನದ ಹಳೆ ಕಲ್ಲುಗಳನ್ನು ಬಳಸಿ ಯಾವ ಥರ ಇಲ್ಲಿ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಅಂತ ನೀವು ನೋಡ್ಬೋದಾಗಿದೆ. ಹಾಗೂ ಕೂಡ್ಲಿ ಅಂದರೆ ಇದು 2 ನದಿಗಳ ಸಂಗಮ. ಅಂದರೆ ಇಲ್ಲಿ ನಮ್ಮ ತುಂಗಾ ನದಿ ಹಾಗೂ ಮತ್ತು ಭದ್ರಾವತಿ 2 ನದಿಗಳು ಸೇರಿಕೊಂಡಿವೆ. ಅದರ ಸಂಗಮಕ್ಕೆ ಕೂಡ್ಲಿ ಅಂತ ಕರೀತಾರೆ. ತುಂಬ ಜನ ಇಲ್ಲಿ ಸ್ನಾನ ಮಾಡಿ ಬಟ್ಟೆಗಳನ್ನು ಅಲ್ಲೇ ಬಿಟ್ಟು ನದಿಗಳನ್ನು ತುಂಬ ಕೊಳಕು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಬಣ್ಣಗಳನ್ನು ಹಚ್ಕೊಂಡು ನದಿಯೊಳಗೆ ಮುಳುಗಿ ಸ್ನಾನ ಮಾಡಿ ಅದು ಗಲೀಜು ಮಾಡಿ ಅದನ್ನು ಮತ್ತೆ ನಾವೇ ಸೇವಿಸ್ತೀವಿ, ನಾವೇ ಕುಡಿತೀವಿ. ಹಾಗಾಗಿ ಎಲ್ಲ ನೀರನ್ನು ರಕ್ಷಣೆ ಮಾಡೋಣ. 100 ವರ್ಷ ಮೇಲಾಗಿದೆಯಾ? ಆಗಿದೆ. ಯಾಕೆಂದ್ರೆ ಇದು ಮೋಸ್ಟ್ಲಿ ಶೃಂಗೇರಿಗಿಂತ ಹಳೇದಿದೆ. ಶೃಂಗೇರಿಗಿಂತ ಹಳೇದಾ? ಹೌದು, ಹಾ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರೋದು ಅದು ಇದು ಎಲ್ಲ ಒಂದೇ. ಇದು ಈ ಕೂಡ್ಲಿನೂ ಅಷ್ಟೇನೆ ಫಸ್ಟ್ ಸ್ಥಾಪನೆ ಮಾಡಿದ್ದು, ಆಮೇಲೆ ಶಂಕರಾಚಾರ್ಯರು ಅದನ್ನ ಸ್ಥಾಪನೆ ಮಾಡಿದ್ರು. ಶಾರದಾಂಬನವರು ಇದು ಎಲ್ಲ ಒಟ್ಟಿಗೆ ಮಾಡಿರೋದು. ಅಂದ್ರೆ ಇದು ಯಾವಾಗ ತುಂಬಾ ವಿಶೇಷತೆ ಇರುತ್ತೆ ಸರ್ ದೇವಸ್ಥಾನ? ದಸರಾಗೆ. ಅಂದ್ರೆ ಪ್ರವಾಸಿಗರು ಯಾವಾಗ್ಲೂ ಇಲ್ಲೇ ಇರ್ತಾರೆ. ಇದು ಸಂಗಮ ಅಲ್ವಾ, ಅದಕ್ಕೋಸ್ಕರ ಪ್ರವಾಸಿಗರು ಬರ್ತಾರೆ. ಇದು ಆಕ್ಚುಲಿ ದಸರಾದಲ್ಲಿ ಸ್ಪೆಷಲ್. ಶೃಂಗೇರಿಯಲ್ಲಿ ದಸರಾ ಮೈಸೂರಲ್ಲಿ ಹೇಗೆ ನಡೆಯುತ್ತೋ ಅದೇ ತರ ನಡೆಯುತ್ತೆ. ಅಲ್ಲಿ ಮಹಾರಾಜರು ಕುತ್ಕೋತಾರೆ ಅಂಬಾರಿ ಮೇಲೆ, ಇಲ್ಲಿ ಗುರುಗಳು ಕುತ್ಕೋತಾರೆ, ಅಷ್ಟೇ ವ್ಯತ್ಯಾಸ. ಇದು ಶಂಕರ ಮಠದ್ದೇ ಶಾಖೆ. ಇದು ಯಾವುದು ಶೃಂಗೇರಿ ಶಂಕರ ಮಠ ಇದೆಯಲ್ಲ, ಅದ್ರ ಶಾಖೆ. 2 ಒಂದೇ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿರೋದು ಇದು 2. ಅಂದ್ರೆ ಎಷ್ಟು ಹಳೇದು ಅಂತ ನೀವು ಯೋಚನೆ ಮಾಡಿ. ಹೌದು ಸರ್.
ಅಂದ್ರೆ ಇದು ಕೂಡ್ಲಿ ಇದು ನದಿ ಹುಟ್ಟದಾಗಿಂದ ಇದೆ, ಬಟ್ ಏನಂದ್ರೆ ಇದು ದೇವಸ್ಥಾನ ನಿರ್ಮಾಣ ಆಗಿರೋದು ಶಂಕರಾಚಾರ್ಯ. ಅಲ್ಲ, ನದಿ ಇನ್ನು ಮುಂಚೆನೆ ಹುಟ್ಟಿತ್ತು. ಹಾ. ಆದಿಶಂಕರರು ಹುಟ್ಟಿದ್ರಲ್ಲ, ಹ್ಮ್. ಅವರು ಇಲ್ಲಿ ಇಂಥ ಜಾಗಗಳಲ್ಲೇ ಇವಾಗ ಹ್ಮ್. ಹಿಮಾಲಯದಲ್ಲಿ ಹ್ಮ್. ಅಲ್ಲೆಲ್ಲ ಸ್ಥಾಪನೆ ಮಾಡಿದಾರಲ್ಲ, ಕೇದಾರ ಅಲ್ಲೆಲ್ಲ ಅದೇ ತರನೇ ಅಷ್ಟ ದಿಕ್ಕುಗಳಲ್ಲೂ ಒಂದೊಂದು ಮಠನ ಮಾಡಿದ್ರು ಶಂಕರಾಚಾರ್ಯರು ಅವಾಗ. ಸೊ ಅವಾಗ ಈ ಜಾಗನ ಮುಂಚೆನೆ ಕೂಡ್ಕೊಂಡಿತ್ತದು, ಕೂಡ್ಲಿ ಅನ್ನೋದು ಸಂಗಮ ಮುಂಚೆನೆ ಇದೆ. ಇವ್ರು ಸ್ಥಾಪನೆ ಮಾಡಿದ್ಮೇಲೆ ಅದು ಪ್ರಸಿದ್ಧಿ ಆಯ್ತು ಅಷ್ಟೇನೆ. ಅವರು ಇಂಥ ಜಾಗ ನೋಡ್ಬಿಟ್ಟು ಈ ತುಂಗಾ ಭದ್ರಾ ಎರಡು ಸೇರುವಂತ ಜಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸ್ನಾನ ಮಾಡಿದ್ರೆ ಏನೋ ತುಂಬಾ ಎಲ್ಲ ಒಳ್ಳೇದಪ್ಪ, ತುಂಬಾ ಒಳ್ಳೆ ಸ್ನಾನ ಮಾಡಿದ್ರೆ ತುಂಬಾ ಜನ ಬರ್ತಾರೆ ಎಲ್ಲ. ತುಂಗಾ ಸ್ನಾನಂ ಗಂಗಾ ಪಾನಂ. ಹೌದು. ಆಕ್ಚುಲಿ ಗಂಗಾ ನದಿನಲ್ಲಿ ತುಂಗಾ ಪಾನಂ ಗಂಗಾ ಸ್ನಾನಂ ಗೊತ್ತಾಯ್ತಾ? ಗಂಗಾ ನದಿನಲ್ಲಿ ನೀವ್ ಎಷ್ಟು ಮದುವೆ ಸ್ನಾನ ಮಾಡಿ ಗಂಗಾ ಸ್ನಾನ ಅಂತಲ್ಲ, ಎರಡು ನದಿ ಸೇರೋ ಜಾಗದಲ್ಲಿ ಸ್ನಾನ ಮಾಡಿದ್ರೆ ಏನೋ ಒಂದು ಮುಕ್ತಿ ಸಿಗುತ್ತೆ. ಹೌದು ತುಂಬಾ ಪಾಪ ಎಲ್ಲ ಕಳಿಯುತ್ತೆ. ಅದು ಮುಕ್ತಿ ಇದಕ್ಕೆಲ್ಲ ಹಾಗಾಗಿ ಇಲ್ಲಿ ತುಂಬಾ ವಿಶೇಷತೆ ಆಗಿದೆ. ತುಂಬಾ ವರ್ಷ. ಥ್ಯಾಂಕ್ ಯು ಸರ್. ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ ಈಗ ನಾನು. ಸುತ್ತಮುತ್ತ ನೋಡ್ತಾ ಇದ್ದೀರಾ, ಕಲ್ಲಿಂದ ನಿರ್ಮಿತವಾಗಿದೆ ದೇವಸ್ಥಾನ. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನ. ಒಳಗಡೆ ಪೂಜೆ ನಡೀತಾ ಇದೆ ಈಗ. ಒಳಗಡೆ ಸ್ವಾಮಿ ಶಿವನ ಮೂರ್ತಿಗೆ ಪೂಜೆ ನಡೀತಾ ಇದೆ, ನೋಡ್ತಾ ಇದ್ದೀರಾ ತಾವು. ಸುತ್ತಮುತ್ತ ನೋಡ್ತಾ ಇದ್ದೀರಾ, ಕಲ್ಲಿಂದ ನಿರ್ಮಿತವಾಗಿದೆ ಎಲ್ಲ ದೇವಸ್ಥಾನಗಳು. ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಸುತ್ತಮುತ್ತ ನೋಡ್ತಾ ಇದ್ದೀರಾ ನೀವು. ಇಲ್ಲಿನ ಸ್ಥಳೀಯರು ಹೋಳಿಯನ್ನು ಆಡಿ ಯಾವುದೋ ಹಬ್ಬ ಅಂತ ಅನಿಸುತ್ತೆ, ನದಿಗೆ ಎಲ್ಲ ಬರ್ತಾ ಇದ್ದಾರೆ ಸ್ನಾನ ಮಾಡ್ಕೊಳ್ಳೋಕ್ಕೆ. ಆಗಲೇ ಸಿಕ್ಕಿದ್ದ ಪೂಜ್ಯರು, ನಮ್ಮ ಹಿರಿಯರು ಹೇಳಿದ ಹಾಗೆ ಈ ದೇವಸ್ಥಾನಕ್ಕೆ ತುಂಬ ಇತಿಹಾಸ ಇದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ಇಲ್ಲಿನ ಕಲ್ಲುಗಳೇ ಸಾರಿ ಸಾರಿ ಹೇಳ್ತಾ ಇದ್ದಾವೆ ಎಷ್ಟು ವರ್ಷದ ಇತಿಹಾಸ ಇದೆ ಅಂತ. ನೋಡ್ತಾ ಇದ್ದೀರಾ ತಾವು. ಅಲ್ಲಲ್ಲಿ ಬೋರ್ಡ್ಗಳು ನಿಮಗೆ ಕಾಣಸಿಗುತ್ತದೆ, ಸ್ವಚ್ಛತೆಯನ್ನು ಕಾಪಾಡಿ ಎನ್ನುವ ಬೋರ್ಡು. ನೋಡಿ, ಮರಕ್ಕೆ ಎಲ್ಲ ಫೋಟೋಗಳನ್ನು ಇಟ್ಟು ಪೂಜಿಸಲಾಗುತ್ತೆ. ನಮ್ಮ ಹಿರಿಯರು ಎಷ್ಟು ಮರಗಳನ್ನು ಪೂಜಿಸ್ತಾ ಇದ್ರು ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ. ನಮ್ಮ ಹಿರಿಯರು ಹೇಳಿದ ಹಾಗೆ ಈಗ ನೀವು ಕೂಡ್ಲಿಯ ನದಿಯ ಸಂಗಮದಲ್ಲಿದ್ದೇವೆ ಈಗ ನಾವು. ನೋಡಿ, ಈಗ ನೀವು ಎಡಗಡೆ ಭಾಗದಿಂದ ಏನು ನೋಡ್ತಾ ಇದ್ದೀರ ಅದು ತುಂಗಾ ನದಿ, ಬಲಭಾಗದಿಂದ ಏನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ ಅದು ಭದ್ರಾ ನದಿ. ಮೊಸಳೆ ಇದೆ, ಎಚ್ಚರಿಕೆ ಎಂದು ನಿಮಗೆ ಸಾರಿ ಸಾರಿ ಹೇಳಲಾಗುತ್ತದೆ. ನೀರಿನಲ್ಲಿ ಇಳಿಯುವಾಗ ತುಂಬ ಎಚ್ಚರವಾಗಿರಿ ಎಂದು ತಿಳಿಸಲಾಗುತ್ತದೆ. ಏಕೆಂದರೆ ನಿಮಗೆ ಗೊತ್ತಿರ್ಬೋದು, ಭದ್ರಾ ನದಿಯಲ್ಲಿ ಸುಮಾರು ಸಲ ಮೊಸಳೆಗಳು ಕಾಣಿಸ್ಕೊಂಡಿದ್ದಾವೆ ಅಂತ, ಇಲ್ಲೂ ಕಾಣಿಸ್ಕೊಂಡಿದ್ದಾವೆ ಅಂತ ಹೇಳಲಾಗುತ್ತದೆ. ಹಾಗಾಗಿ ಎಲ್ಲ ಗ್ರಾಮಸ್ಥರಿಗೂ, ಸ್ಥಳೀಯರಿಗೂ ಹಾಗೂ ಪ್ರವಾಸಿಗರಿಗೂ ಒಂದು ಜಾಗ್ರತೆ ಮೂಡಿಸಲಾಗಿದೆ. ಈಗ ನೀವು ನೋಡ್ತಾ ಇದ್ದೀರಾ, ನಾನು ಕೆಳಗಡೆ ಇಳಿದು ಸುತ್ತಮುತ್ತ ಎರಡು ನದಿಗಳನ್ನು ಸೇರಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮೆಟ್ಟಿಲಿಗೆ ಮುಖ ಮಾಡಿ ನಿಂತ್ಕೊಂಡಿದ್ದೀನಿ. ನನ್ನ ಬಲಗಡೆ ಸೈಡಲ್ಲಿ ತುಂಗಾ ನದಿ ಇದೆ, ಎಡಗಡೆ ಸೈಡಲ್ಲಿ ಭದ್ರಾ ನದಿ ಇದೆ. ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಬಳಕೆ ಮಾಡಬಾರ್ದು ಅಂತ ಬರೆದಿತ್ತು. ಆದರೂ ನಾನು ಒಬ್ಬರಿಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಒಂದು ನಿಮಿಷ 2 ನಿಮಿಷ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಂತ ಕೇಳಿಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಳೆ ಶಿಲ್ಪಿಗಳಿಂದ ಕೆತ್ತಲಾಗಿದೆ, ಹಳೆ ಕಲ್ಲುಗಳಿಂದ. ನಿಮಗೆ ನೋಡ್ತಾ ಇದ್ದೀರಾ ನನ್ನ ಬ್ಯಾಕ್ಗ್ರೌಂಡಲ್ಲೀಗ. ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಇರೋ ಜನಗಳಿಗೆ ಎಲ್ರಿಗೂ ಗೊತ್ತಿರುತ್ತೆ, ಹೊರಗಡೆ ಇರೋರಿಗೆ ಗೊತ್ತಿರಲ್ಲ ಇಲ್ಲಿ. ಯಾಕಂದರೆ ನೋಡ್ತಾ ಇದ್ದೀರಾ ಈಗ ನೀವು ತಾವು.
ಇದನ್ನು ನಮಗೆ ನೋಡಿದಾಗ ಅನಿಸಿದೊಂದೇ, ನಮ್ಮ ಹಿರಿಯರು ಹಾಗೂ ನಮ್ಮ ಪೂರ್ವಜರು ಎಂದೂ ಎಂದೂ ಅಳಿಸಲಾಗದಂತಹ ಎಂತೆಂಥ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಅವ್ರ ಜೀವನ ನಡೆಸ್ಕೊಂಡು, ಅಂಥ ಕಷ್ಟದ ಕಾಲದಲ್ಲೂ ಜೀವನ ನಡೆಸ್ಕೊಂಡು ಎಂತೆಂಥ ಕ್ರಿಯೇಟಿವಿಟಿ ಇದೆ ನೋಡಿ. ನಾವು ಬರೀ ನಮ್ಮ ಜೀವನ ನಡೆಸ್ಕೊಳ್ಳೋದೇ ನಮಗೆ ಸಾಕಾಗತ್ತೆ, ಮುಂದಿನ ಪೀಳಿಗೆಗೆ ನಾವೇನು ಕೊಡೋದೇ ಇಲ್ಲ. ಇದೊಂದೇ ಅಲ್ಲ, ಇಂತಹ ಸಾವಿರಾರು ಕಲ್ಲಿನ ವಿಗ್ರಹಗಳು, ದೇವಸ್ಥಾನಗಳನ್ನು ಕಟ್ಟಿಕೊಟ್ಟಿದ್ದಾರೆ. ನಾವು ಅದನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ದೇವಸ್ಥಾನಗಳನ್ನು ನಾವು ಉಳಿಸ್ಕೊಂಡ್ರೆ ಸಾಕಾಗಿದೆ ಇವಾಗ. ಇದನ್ನು ನೋಡಿ ಮುಂದಿನ ಪೀಳಿಗೆಗಾದರೂ ನಾವು ಏನಾದರೂ ಸಣ್ಣ ಒಂದು ಕೊಡುಗೆ ಕೊಡಬೇಕು ಅಂತ ನೋಡ್ತಾ ಇದ್ದೀರಾ ನೀವು ಎಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಇದಕ್ಕೆ. ಈಗಿನ ಮನೆಗಳಿಗೆ ಒಂದು 30 ವರ್ಷ 40 ವರ್ಷಕ್ಕೆ ಎಂಥ ಮನೆ ಕಟ್ಟಿದ್ರೂ ಅದಕ್ಕೆ ನಂಬಿಕೆ ಇರಲ್ಲ, ಬಿದ್ದೋಗ್ಬಿಡುತ್ತೆ. ಎಂತೆಂಥ ಇಂಜಿನಿಯರ್ಗಳೇ ಸೇರಿ ಕಟ್ಟಿರ್ತಾರೆ, ಎಷ್ಟೆಷ್ಟು ಕೋಟಿಗಳು ಹಾಕಿ ಬಂಡವಾಳ ಹಾಕಿ ಕಟ್ಟಿರ್ತಾರೆ, ಆದ್ರೂ ಅದು ಇಷ್ಟು ಗಟ್ಟಿ ಇರಲ್ಲ. ಮತ್ತು ನಿಮಗೆ ಇಲ್ಲಿ ಒಳಗೆ ಯಾರು ಬಂದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ಒಳಗಡೆ ಬಿಸಿಲಿಂದ ಬಂದಿದ ತಕ್ಷಣ ಎಷ್ಟು ತಂಪಿನ ವಾತಾವರಣ ನಿಮಗೆ ಅನುಭವ ಸಿಗುತ್ತೆ ಅಂತ. ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಒಳಗಡೆಯಿಂದ ನೀವು ಅದನ್ನು ಅನುಭವಿಸಿದಾಗ ನಿಮಗೆ ಆ ಕಲ್ಲಿಂದು ಏನೋ ಗೊತ್ತಿಲ್ಲ, ಆ ಶಕ್ತಿ ತುಂಬ ತಂಪಂತ ಅನಿಸುತ್ತೆ, ತುಂಬ ಕೂಲಾಗುತ್ತೆ. ಒಳಗಡೆ ಬಂದಿದ ತಕ್ಷಣ ನಮಗೆ ಆರಾಮದಾಯಕ ಒಂದು ಫೀಲ್ ಆಗುತ್ತೆ, ನಮಗೆ ಅನುಭವ ಆಗುತ್ತೆ. ನೋಡ್ತಾ ಇದ್ದೀರಾ ನೀವು ಸುತ್ತಮುತ್ತ ಎಲ್ಲ ಕಡೆ. ಅಂದರೆ ಕೆಳಗಡೆ ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ, ಕಾಲೆಲ್ಲ ತುಂಬ ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಆದರೂ ವಿಡಿಯೋ ಮಾಡ್ತಾ ಇದ್ದೆ. ಒಳಗಡೆ ಬಿಡಲ್ಲ ಅಂದರು. ಯಾಕಂದರೆ ನಾವು ಫೋಟೋ ತೆಗಿಬೇಕಾದ್ರೆ ಫ್ಲ್ಯಾಶ್ ಆನ್ ಆಗುತ್ತಲ್ಲ, ಅಂದರೆ ನಂದೇನು ವೀಡಿಯೋ ಆನ್ ಆಗಲ್ಲ, ಆವಾಗ ಕಲ್ಲಿನ ಹೊಳಪು ಹೋಗುತ್ತೆ ಅಂತ ಅಲ್ಲಿನ ಕೆಲಸ ಮಾಡಿದವರು ಹೇಳ್ತಾಯಿದ್ರು. ಹಂಗಾಗಿ ಫೋಟೋ ತೆಗಿಯೋಕ್ಕೆ, ವಿಡಿಯೋ ಮಾಡೋದಕ್ಕೆ ಅಲೋ ಕೊಡಲ್ಲ ಅಲ್ಲಿ. ಇದು ನೀವೇನು ಈಗ ನೋಡ್ತಾ ಇದ್ದೀರಾ, ಇದು ಹೊಸ್ದಾಗಿ ಕಟ್ಟಡ ಕಟ್ತಾ ಇದ್ದಾರೆ, ಹೊಸ್ದಾಗಿ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ತುಂಬ ಬೃಹತ್ತಾಗಿ ದೊಡ್ಡದಾಗಿದೆ ತುಂಬ. ಇದು ಬ್ಯಾಕ್ಗ್ರೌಂಡಲ್ಲಿ ಈಗ ನೋಡ್ತಾ ಇದ್ದೀರಾ ನೀವು. ಇದು ಏನಿದೆ ಅನ್ನ ಸಂತರ್ಪಣೆಗೆ ಮಾಡಲಾಗಿದೆ. ಇದೊಂದು ವಸತಿ ಗೃಹ ಎಷ್ಟು ದೊಡ್ಡದಾಗಿದೆ ನೋಡಿ. ಮೇಲ್ಗಡೆ ಶೀಟ್ ಹಾಕಿ ಕೆಳಗಡೆ ದೊಡ್ಡದಾಗಿ ಒಂದು ಟೈಲ್ಸ್ ಎಲ್ಲ ಹಾಕಿ ಅನ್ನ ಸಂತರ್ಪಣೆಗಾಗಿ ಮಾಡಲಾಗಿದೆ ಎಂದು ಭಾವಿಸ್ತೀನಿ. ಇದು ದಸರಾದ ಸಮಯದಲ್ಲಿ ತುಂಬ ಜನ ಹರಿದು ಬರೋದ್ರಿಂದ ಈ ಜಾಗನೂ ಸಾಕಾಗಲ್ಲ ಅನಿಸುತ್ತೆ. ಅಲ್ಲಲ್ಲಿ ನಿಮಗೆ ಬೋರ್ಡ್ಗಳು ಕಾಣಸಿಗುತ್ತೆ, ಸ್ವಚ್ಛತೆಯನ್ನು ಕಾಪಾಡಿ, ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಲಾಗಿದೆ ಅಂತ ಹಾಕಿದ್ರೂ ತುಂಬ ಜನ ಹಾಕಿ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂರಕ್ಷಣೆ ಮಾಡೋದಕ್ಕೆ ನಾವು ನಿಂತ್ಕೊಬೇಕು. ನೀವು ಶಿವಮೊಗ್ಗದಿಂದ ಬರೋದಾದರೆ ಇಲ್ಲಿಗೆ ಸುಮಾರು 10 ರಿಂದ 11 ಕಿಲೋಮೀಟರ್ ಆಗುತ್ತೆ. ಹೊಳೆಹೊನ್ನೂರಿಂದ ಬರೋದಾದರೆ ನಿಮಗೆ ಹತ್ತಿರನೇ ಇರುತ್ತೆ, ಒಂದು 3 ಕಿಲೋಮೀಟರ್ ಆಗುತ್ತೆ. ನೀವೇನಾದರೂ ಹೊರ ಜಿಲ್ಲೆಯಿಂದ ಏನಾದರೂ ಬರೋದಾದರೆ ಬೆಂಗಳೂರು ಟು ಶಿವಮೊಗ್ಗ ಮಧ್ಯ ಚಿತ್ರದುರ್ಗ ಹೈವೇ ಇದೆ, ಅಲ್ಲಿ ಆ ರೋಡಲ್ಲಿ, ಅಲ್ಲಿಂದನೂ ಬರ್ಬೋದಾಗಿದೆ. ನೀವು ಸಾಧ್ಯವಾದಷ್ಟು ಈ ಜಾಗದ ಬಗ್ಗೆ ನಾನು ತುಂಬ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಎಲ್ರಿಗೂ ಶೇರ್ ಮಾಡಿ. ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ಮಾತ್ರನೇ ನನ್ನ ಎಲ್ಲ ವೀಡಿಯೋಗಳನ್ನು ನೀವು ಮೊದಲು ನೋಡ್ಬೋದು. ಬಾಯ್. ನೆಕ್ಸ್ಟ್ ವೀಡಿಯೋಗೆ ಮತ್ತೆ ಸಿಗ್ತೀನಿ. ಬಾಯ್.